ಎರಡರಲ್ಲಿ ಒಂದು ಮಾಡಿ. ಪಾಪ ನರೇಶ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದ, ನಿಮ್ಮ ಹತ್ರನೂ ನನ್ನ ಹತ್ರನೂ ಇಬ್ಬರ ಹತ್ರನೂ ಡ್ಯೂಕ್ 390 ಇದ್ದಿದ್ದು, ನೀವು ಇವಾಗ ಪಾರ್ಟಿ ಚೇಂಜ್ ಮಾಡ್ತಿದ್ದೀರಾ ಅಂತ. ಒಂದು ಸ್ಪೆಷಾಲಿಟಿ BTM ಲೇಔಟ್ ಅಲ್ಲಿ ಏನು ಅಂತ ಅಂದ್ರೆ, ಸ್ಲೇಟ್ ಹಿಮಾಲಯನ್ ಸಾಲ್ಟ್ ಪ್ರೆಸ್ ಮಾಡಿದ್ರೆ ಹೆಂಗ್ ಕಾಣಿಸುತ್ತೆ, ಅದ್ರ ಮೇಲೆ ಅಲ್ಯೂಮಿನಿಯಂದು ಟಾಪ್ ಬಾಕ್ಸ್ ಬೇರೆ ಇದೆ. ಸೊ ಟಾಪ್ ಬಾಕ್ಸ್ ನ ಆಡ್ ಮಾಡ್ಕೊಂಡ್ರೆ ಏನ್ ಪ್ರೈಸ್ ಆಗುತ್ತೆ. ಮುಂದೆ ನೋಡು, ಮಿರರ್ ಅಲ್ಲ. ಹಲೋ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಇವತ್ತು ನಾವು KTM ಶೋರೂಮ್ ಹತ್ರ ಹೋಗ್ತಾ ಇದೀವಿ ಫಸ್ಟು, ಆಮೇಲೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ಹೋಗ್ತಾ ಇದೀವಿ. ಯಾಕೆ KTM ಶೋರೂಮ್ ಹತ್ರ ಏನಕ್ಕೆ ಅಂತ ಅಂದ್ರೆ, ಈ ಗಾಡಿದು ಕೂಲೆಂಟು ಆಕ್ಚುಲಿ ಖಾಲಿ ಆಗ್ಬಿಟ್ಟಿದೆ. ಖಾಲಿ ಅಂದ್ರೆ ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಮುಂಚೆನೆ ನೋಡ್ಕೊಂಡು ಎತ್ಕೊಂಡು ಹೋಗಿ ಟಾಪ್ ಅಪ್ ಮಾಡಿಸ್ಕೊಂಡ್ ಬಂದ್ಬಿಡೋಣ ಅಂತ. ಸೊ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಶೋರೂಮ್ ಕಡೆಗೆ ಏನಕ್ಕೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಗಾಡಿನ ಟೆಸ್ಟ್ ಡ್ರೈವ್ ಮಾಡಿದ್ದಾಗಿತ್ತು, ಈಗ ಗಾಡಿನ ಬುಕ್ ಮಾಡಕ್ ಹೋಗ್ತಿದೀವಿ. ನನಗಂತೂ ಸಿಕ್ಕಾಪಡೆ ಎಕ್ಸೈಟ್ಮೆಂಟು ಜಾಸ್ತಿ. ಸೊ ತೋರಿಸ್ತೀನಿ ಪ್ರತಿಯೊಂದು ಪ್ರೊಸೀಜರ್ ಏನು ಅಂತ ಹೇಳ್ಕೊಡ್ತೀನಿ ಇವತ್ತು. ಬನ್ನಿ ಹೋಗೋಣ KTM ಶೋರೂಮ್ ಕಡೆಗೆ ಫಸ್ಟು. ಎರಡರಲ್ಲಿ ಒಂದು ಮಾಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾನು 6 ನೋಡಿದ್ಮೇಲೆ ಓಡೋಗಕ್ಕೆ, ಇಲ್ಲಾಂದ್ರೆ ನಿಲ್ಲಕ್ಕೆ, ಓಡೋಗಕ್ಕೆ ಇಲ್ಲ ನಿಲ್ಲಕ್ಕೆ, ಎರಡರಲ್ಲಿ ಒಂದು ಮಾಡ್ತವ್ರೆ. ಒಳ್ಳೆ ಕೆಲಸ. ಬ್ರೇಕ್ ಹಾಕ್ಬಿಡ್ತೀನಿ ನನ್ನ ಮಾತಿಗೆ ಮುಂಚೆ. ನೋಡಿ ನೋಡಿ ನೋಡಿ, ಲೇ ಇಂಡಿಕೇಟರ್ ಆದ್ರೂ ಹಾಕ್ರೋ, ಸಡನ್ ಆಗಿ ರಪ್ಪ ಅಂತ ಎಳೆದ್ಬಿಡೋದು. ನಾವು ಓವರ್ಟೇಕ್ ಮಾಡಕ್ ಹೋದ್ರೆ ನಮ್ದು ತಪ್ಪುಗಳು ಅಂತ ಹೇಳೋದು. ಹೆಂಗ್ ಬರುತ್ತೆ ಗೊತ್ತಾ ಬಾಯಿಗೆ ಬೀಜಗಳು. ಗೊತ್ತಿಲ್ಲ ಈ ತರ ಪಿಕಪ್ ನಮ್ಗೆ ಹಿಮಾಲಯನಲ್ಲಿ ಸಿಗುತ್ತೋ ಇಲ್ವೋ, ಬಟ್ ಆಸ್ ಫಾರ್ ಆಸ್ ಐ ನೋ ಸಿಗುತ್ತೆ ಅಂತ. ಯಾಕಂದ್ರೆ ಟೆಸ್ಟ್ ಮಾಡಿದಾಗೆ ನನಗೆ ಅದರ ಒಂದು ಫಲ ಮತ್ತೆ ಪ್ರತಿಭೆ ಎಲ್ಲ ಕಾಣಿಸ್ತು. ನಮಸ್ಕಾರ ಅರುಣ್ ಅವ್ರಿಗೆ, ಚೆನ್ನಾಗಿದ್ದೀರಾ? ನಾನು ಸೂಪರ್. ಏನಿಲ್ಲ, ಕೂಲೆಂಟ್ ಸ್ವಲ್ಪ ಟಾಪ್ ಅಪ್ ಮಾಡಬೇಕಾಗಿತ್ತು ಅಷ್ಟೇ. ಏನು ಮಾಡ್ತಾವ ಹುಡುಗ, ಏನೋ ನೋಡ್ತಾನೆ. ಇದೆಯಾ? ನಂಗೆ ಕಾಣಿಸ್ತಾನೆ ಇಲ್ಲ, ಖಾಲಿ ಆಗಿರೋ ಥರ ಕಾಣಿಸ್ತಿದೆ ನನಗೆ. ಹಾಂ ಅದೇ ಒಂದು ಸ್ವಲ್ಪ ಅರ್ಧ ಟಾಪ್ ಅಪ್ ಮಾಡಿಬಿಡಿ. ಹಾಂ, ಮೋಟ್ಯೂಲ್ ಇನುಜೆಲ್ ಎಕ್ಸ್ಪರ್ಟ್. ಥ್ಯಾಂಕ್ಸ್ ಬ್ರೋ. ಸರಿ ಬ್ರೋ, ಬರೋಣ, ಸಿಗೋಣ. ಸರಿ ಅಮ್ಮರವ್ರೆ, ಸಿಗೋಣ. ಪಾಪ ನರೇಶ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದ, ನಿಮ್ಮ ಹತ್ರನೂ ನನ್ನ ಹತ್ರನೂ ಇಬ್ಬರ ಹತ್ರನೂ ಡ್ಯೂಕ್ 390 ಇದ್ದಿದ್ದು, ನೀವು ಇವಾಗ ಪಾರ್ಟಿ ಚೇಂಜ್ ಮಾಡ್ತಿದ್ದೀರಾ ಅಂತ. ಇಲ್ಲ ಇಲ್ಲ, ಇದು ಕೂಲೆಂಟು ಖಾಲಿ ಆಗ್ಬಿಟ್ಟಿದೆ. ಕೂಲೆಂಟ್ ಹಾಕ್ಸ್ಕೊಂಡು ಹಿಮಾಲಯನ್ ಇದ್ರ ಹತ್ರಕ್ಕೆ ಹೋಗಿ ಶೋರೂಮ್ ಹತ್ರಕ್ಕೆ. ಅಲ್ಲ, ಬುಕ್ಕಿಂಗು. ಥ್ಯಾಂಕ್ ಯು. ಇನ್ನೂ ಒಂದು ವಾರ ಇರುತ್ತಪ್ಪ. 20,000 ಕಿಲೋಮೀಟರ್ ಆಗಿದೆ. ಓನರ್ಶಿಪ್ ರಿವ್ಯೂ ಬೇರೆ ಮಾಡಬೇಕು. ನಿನ್ನ ಹತ್ರ ಇದೆ ಅಲ್ಲ ಡ್ಯೂಕು, ನಾನು ತಗೊಂಡು ಹೋಗ್ತೀನಿ ಬಿಡು ಬೇಕಂದಾಗ. ಸೇಮ್ ಎನರ್ಜಿ, ಸೇಮ್ ಪವರು. ಸೊ ಕೆಲವೊಬ್ರು ಹೇಳ್ಬೋದು, ಬ್ರೋ ಒಂದು ಪೂರ್ ಚಾಯ್ಸ್ ಮಾಡ್ತಿದ್ದೀರಾ, ಒಂದು ಅನ್ಯಾಯದ ಚಾಯ್ಸ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ನೆವರ್ ಎ ಪೂರ್ ಚಾಯ್ಸ್. ವಾಟ್ ಎವರ್ ಯು ಡೂ ಈಸ್ ಆಲ್ ಗುಡ್ ಫಾರ್ ಯು. ನೀವು ಏನಾದರೂ ಆಪರ್ಚುನಿಟಿನ ತಗೊಂತಿರೋ ಕೈಗೆ, ಆ ಆಪರ್ಚುನಿಟಿ ಯಾವತ್ತು ನಿಮಗೆ ಸಿಗ್ಬೇಕು ಅಂತ ಇದ್ರೆ ಸಿಕ್ಕೇ ಸಿಗುತ್ತೆ. ಐ ವಿಲ್ ನೆವರ್ ರಿಗ್ರೆಟ್ ಮೈ ಡಿಸಿಷನ್ಸ್. ಏನಕ್ಕ ಮಾತಂದ್ರೆ, ನಾನು ಯಾವತ್ತು ಡಿಸಿಷನ್ ಯಾಕೆ ರಿಗ್ರೆಟ್ ಆಗಲ್ಲ ಅಂತ ಅಂದ್ರೆ, ನಿಮ್ಮ ಹ್ಯಾಪಿನೆಸ್ನ ನೀವೇ ನೋಡ್ಕೋಬೇಕು. ಯಾಕಂತ ಅಂದ್ರೆ ಈ 3ನೇವ್ರ ಹ್ಯಾಪಿನೆಸ್ಸು ನಿಮ್ದಾಗಲ್ಲ, ನಿಮ್ಮ ಹ್ಯಾಪಿನೆಸ್ಸು 3ನೇವ್ರದ್ದಾಗಲ್ಲ. ಯಾವತ್ತು ನಿಮ್ಗೇನ್ ಬೇಕೋ ನೀವು ಆಸೆ ಪಡಬೇಕು, ನೀವು ತಗೋಬೇಕು, ನೀವು ತಿರ್ಗಾಡ್ಬೇಕು. ಈ ತರ ಒಂದು ಸಿಚುವೇಶನ್ ಅಲ್ಲಿ ನೀವು ತಗ್ಲಾಕೊಂಡು 3ನೇವ್ರ ಹತ್ರ ನೀವೇನಾದ್ರೂ ಹೋಗ್ಬಿಟ್ಟು ಸಜೆಷನ್ ಕೇಳಿದ್ದೀರಾ ಅಂದ್ರೆ, ಅವ್ರಿಗೆ ಇಷ್ಟ ಆಗಿರೋ ಸಜೆಷನ್ ಕೊಡ್ತಾರೆ ಹೊರತು ನಿಮಗೆ ಬೇಕಾಗಿರೋ ಸಜೆಷನ್ ಅಂತೂ ಕೊಡಲ್ಲ. ಆಲ್ವೇಸ್ ರಿಮೆಂಬರ್, 3ನೇವ್ರು ಯಾವತ್ತೂ ಅವ್ರ ಮೂಗ್ ನೇರಕ್ಕೆ ಮಾತಾಡ್ತಾರೆ ಅಷ್ಟೇ.
ಆಲ್ಮೋಸ್ಟ್ ಇನ್ನೇನು ಬಂದುಬಿಡ್ವಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರಕ್ಕೆ. ಒಂಥರ ಖುಷಿ ವಿಚಾರ, ಒಂಥರ ದುಃಖದ ವಿಚಾರ ಎರಡೂ ಆಗಿದೆ. ಕ್ಯಾಮೆಟ್ ವೈಟ್ನ ತೊಗೊಂಬಂದು ಇಟ್ಬಿಟ್ಟವ್ರೆ. ಕ್ಯಾಮೆಟ್ ವೈಟ್ ಅಂತ ಕರೀತಾರೆ ಸ್ನೇಹಿತರೆ ಇದನ್ನು. ಕಾಜಾ ಬ್ರೌನಲ್ಲಿದೆ. ಸೊ ನಮ್ಮ ಡಿಸಿಷನ್ ಬಂದುಬಿಟ್ಟು ಹ್ಯಾಂಡ್ಲೇ ಬ್ಲ್ಯಾಕು. ಬನ್ನಿ ಮೇಲೆ ಹೋಗಿ ನೋಡೋಣ. ಲಾಸ್ಟ್ ಟೈಮ್ ಶೋಗನ್ ನಿಲ್ಲಿಸಿದ್ರು, ಇವಾಗ ಕಾಂಟಿನೆಂಟಲ್ GT ನಿಲ್ಲಿಸಿದ್ದಾರೆ. A few moments later. ಬಾಯ್ಸ್, ಒಂದು ಸ್ಪೆಷಾಲಿಟಿ BTM ಲೇಔಟಲ್ಲಿ ಏನು ಅಂತ ಅಂದರೆ ಬುಕ್ ಮಾಡೋಕ್ಕೆ ಬಂದೆ. ಸೊ ಅವ್ರು ಹೇಳ್ತಿದ್ರು ನಮಗೆ ಇಲ್ಲೇ ಯಾವ ಗಾಡಿ ಯಾವ ಕಲರ್ ಬೇಕೋ ಅದು ಚೂಸ್ ಮಾಡ್ಕೋಬೋದಂತೆ. ಸೊ ಇದು ಹೆಂಗೆ ಕಾಣಿಸುತ್ತೆ, ಕಾಜಾ ಬ್ರೌನು ಇಲ್ಲ ಅಂತ ಅಂದರೆ ಸ್ಲೇಟ್ ಇಲ್ಲಪ್ಪ ಹೋಯ್ತು, ಸ್ಲೇಟ್ ಹಿಮಾಲಯನ್ ಸಾಲ್ಟ್ ಪ್ರೆಸ್ ಮಾಡಿದ್ರೆ ಹೆಂಗೆ ಕಾಣಿಸುತ್ತೆ ನೋಡಿ. ಫುಲ್ 3D ಮಾಡೆಲ್ ಕೊಟ್ಬಿಟ್ಟಿದ್ದಾರೆ. ಕ್ಲೀನಾಗಿ ಹೆಂಗೆ ಬೇಕೋ ಹಂಗೆ ಝೂಮ್ ಇನ್ನು ಝೂಮ್ ಔಟ್ಗಳು ಮಾಡ್ಕೊಬೋದು. ಇದೊಂದೇ ಅಂತ ಅಲ್ಲ, ಇದರಲ್ಲಿ ಇನ್ನೂ ಆಪ್ಷನ್ಸ್ ಇದೆ. ಸೊ ಫಸ್ಟು ನಾವು ಹ್ಯಾಂಡ್ಲೇ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಹ್ಯಾಂಡ್ಲೇ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಲಗೇಜ್ ಕಡೆಗೆ ಹೋಗ್ಬೋದು. ಲಗೇಜ್ ಕಡೆಗೆ ಹೋಗಿ ಏನೇನು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಟಾಪ್ ರ್ಯಾಕ್ನೊಂದು ಆ್ಯಡ್ ಮಾಡಿದ್ದೀನಿ. ಸೊ ಆ್ಯಡ್ ಮಾಡಿದ್ರೆ ಇಲ್ಲಿ ಪ್ರೈಸ್ ಏನಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಅದ್ರ ಮೇಲೆ ಅಲ್ಯೂಮಿನಿಯಮ್ದು ಟಾಪ್ ಬಾಕ್ಸ್ ಬೇರೆ ಇದೆ. ಸೊ ಟಾಪ್ ಬಾಕ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಏನು ಪ್ರೈಸ್ ಆಗುತ್ತೆ. ಸೊ ಚೆಕ್ಔಟ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಪ್ರೈಸ್ ಬೀಳುತ್ತೆ ಟೋಟಲ್ ಎಲ್ಲ ಸೇರಿ ಅಂತ ಅಂದ್ಬಿಟ್ಟು. ಸೊ ಹೀಗೆ ನಮ್ಗೆ ಯಾವ್ದ್ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು, ಯಾವ್ದ್ಯಾವ್ದು ಬೇಡವೋ ಅದನ್ನು ತೆಗ್ದಾಕ್ಬೋದು. ಅದೊಂದೇ ಅಲ್ದಿರ ನಿಮಗೆ ಪ್ಯಾನಿಯರ್ಸ್ ಸಿಗುತ್ತೆ. ಪ್ಯಾನಿಯರ್ಸ್ ಆ್ಯಕ್ಚುಲಿ 33,000 ಇಸ್ ವೆರಿ ಕಾಮನ್. ಅದು ಬಿಟ್ಟು ಕನ್ವೀನಿಯನ್ಸಲ್ಲಿ ನೋಡಿ ಉದ್ದದ ಅಡ್ವೆಂಚರ್ ಸ್ಕ್ರೀನ್ ಆಲ್ರೆಡಿ ಬಂದ್ಬಿಟ್ಟಿದೆ ನೋಡಿ. ಸೊ ಇದು ನಾರ್ಮಲ್ ಆಗಿ ಬರೋದು. ನಿಮಗೆ ಅಡ್ವೆಂಚರ್ ಸ್ಕ್ರೀನ್ ಹಾಕ್ಸ್ಬೇಕಂದ್ರೆ ಅಡ್ವೆಂಚರ್ ಸ್ಕ್ರೀನ್ ಹಾಕಿದ್ರೆ ನಿಮಗೆ ಏರೆಲ್ಲ ಡಿಫ್ಲೆಕ್ಟ್ ಆಗುತ್ತೆ. ಸೊ ಸೀಟಲ್ಲಿ ಆ್ಯಕ್ಚುಲಿ ನಿಮಗೆ ವೇರಿಯೇಷನ್ಸ್ ಇದೆ. ಸೊ ಫ್ರಂಟ್ ಸೀಟು ಬ್ಯಾಕ್ ಸೀಟು ನಿಮ್ಗೆ ನಾರ್ಮಲ್ ಆಗಿ ಹೆಂಗೆ ಬರುತ್ತೆ ಅದೇ ನಿಮಗೆ ಅಡ್ವೆಂಚರ್ ಸೀಟ್ ಬೇಕು ಅಂತ ಅಂದರೆ ಈ ಥರ ಬರುತ್ತೆ. ಟೂರಿಂಗ್ ಮಿರರ್ಸ್ ಬೇಕಾ ಅಂದರೆ ನೋಡಿ ಈ ಥರ ಇರುತ್ತೆ ಟೂರಿಂಗ್ ಮಿರರ್ಸ್. ಸೊ ಇದೆಲ್ಲ ನಾವು ಆ್ಯಡ್ ಮಾಡ್ಕೊಂಡು ಇಟ್ಕೋಬೋದು. ಹೆಡ್ಲೈಟ್ ಗ್ರಿಲ್ಲು. ಸೊ ಹೆಡ್ಲೈಟ್ ಗ್ರಿಲ್ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ ಹೆಡ್ಲೈಟ್ ಗ್ರಿಲ್ ಏನು ಅಂತ. ಸೊ ಅಷ್ಟೇ ಸ್ನೇಹಿತರೆ, ಇಷ್ಟು ಆಪ್ಷನ್ಸ್ ಇದೆ. ಸೊ ಇದಿಷ್ಟು ಆ್ಯಡ್ ಮಾಡಾದ್ಮೇಲೆ ನಿಮಗೆ ಪ್ರೈಸ್ ಎಷ್ಟು ಬರುತ್ತೆ ಅಂತ ಅಂದರೆ ನೋಡಿ ಇಷ್ಟು ಬರುತ್ತೆ. ನಮ್ಗೇನಾದರೂ ಬೇಡ ಅಂತ ಅಂದ್ರೂ ಡಿಲೀಟ್ ಮಾಡ್ಕೋಬೋದು. ನೆಕ್ಸ್ಟು ಅಡಿಷನ್ ಮಾಡಿಸ್ಕೋಬೇಕು ಅಂದ್ರೂ ಇಲ್ಲಿಗೆ ಬಂದ್ರೂ ಕೊಡ್ತಾರೆ. ಸದ್ಯಕ್ಕೆ ಐ ಫೀಲ್ ಲೈಕ್ ಇವು 3 ಮಾತ್ರ ಸಾಕು ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಗಾಡಿನ ಸ್ಟಾಕ್ ಅಪ್ ತೊಗೊಂಡು ಆಕ್ಸೆಸರೀಸ್ನ ಮಾತ್ರ ಬೇರೆ ಕಡೆ ಹಾಕ್ಸ್ಕೋಬೇಕು. ಸೊ ಡಿಪೆಂಡ್ಸ್. ನಿಮ್ಮ ಕೊಡ್ತಾನೆ. ಓಕೆ, ಬುಕ್ಕಿಂಗ್ ಎಲ್ಲ ಕನ್ಫರ್ಮ್ ಆಯಿತು ಸ್ನೇಹಿತರೆ. ಕೇಳಿದ್ದೀನಿ ಒಂದು May 6th ಆಗೋಂಗಿದ್ರೆ ಟ್ರೈ ಮಾಡಿ ಅಂತ. ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆಸ್ ಫಾರ್ ಆಸ್ ಐ ನೋ ಆಗೋದಿಲ್ಲ. ಯಾಕಂತ ಅಂದರೆ ಮ್ಯಾಕ್ಸಿಮಮ್ ಟೈಮ್ ಬಂದ್ಬಿಟ್ಟು 3 months, ಮಿನಿಮಮ್ ಬಂದ್ಬಿಟ್ಟು 1 month. ಒಂದು ವೇಳೆ ಆಗೋಂಗಿದ್ರೆ ತಗೊಳ್ಳೋಣ, ಇಲ್ಲ ಅಂತ ಅಂದರೆ ಗಾಡಿ ಬಂದಾಗ ತಗೊಳ್ಳೋಣ. ಬುಕ್ಕಿಂಗ್ ಅಂತೂ ಕನ್ಫರ್ಮ್ ಆಯಿತು. ನೋಡಿದ್ರಲ್ಲ ನೀವು, ಸುಮಾರು ಆಪ್ಷನ್ಸ್ ಇದ್ದಿದ್ದು. ಪ್ರೊಸೀಜರ್ ಅಂತ ಏನು ಜಾಸ್ತಿ ಇಲ್ಲ. ಹೋಗಿದ ತಕ್ಷಣ ಒಂದು ಸ್ವಲ್ಪ ನಿಮ್ಮ ಇನ್ಫಾರ್ಮೇಷನ್ಗಳನ್ನ ಫಿಲ್ ಮಾಡಿಸ್ತಾರೆ. ಆ ಇನ್ಫಾರ್ಮೇಷನ್ ಎಲ್ಲ ಮುಗ್ದಾದ್ಮೇಲೆ ಅಡ್ವಾನ್ಸ್ ಬುಕ್ಕಿಂಗ್ ಕೇಳ್ತಾರೆ. ಸೊ ಅಡ್ವಾನ್ಸ್ ಬುಕ್ಕಿಂಗ್ ಇಸ್ ನಥಿಂಗ್ ಬಟ್ 10,000 rupees. ಸೊ 10,000 ರೂಪಾಯಿ ನೀವೇನಾದರೂ ಪೇ ಮಾಡಿದ್ದೀರಾ ಅಂತ ಅಂದರೆ ಬುಕ್ಕಿಂಗ್ ಕನ್ಫರ್ಮ್ ಆಗುತ್ತೆ. ಪ್ಲಸ್ ಇಟ್ ಇಸ್ ಟೋಟಲಿ ರೀಫಂಡಬಲ್. ನೀವೇನಾದರೂ ಸೆಂಟ್ರಲ್ಲಿ ಕ್ಯಾನ್ಸಲ್ ಮಾಡ್ತೀರಾ, ನಿಮಗೆ ಬೇಡ ಗಾಡಿ ಸೆಂಟ್ರಲ್ಲಿ ಪ್ಲಾನ್ ಡ್ರಾಪ್ ಮಾಡಿದ್ರಿ ಅಂತ ಅಂದರೆ ನಿಮ್ಮದು 1 ರೂಪಾಯಿ ಕೂಡ ಅವ್ರು ಇಟ್ಕೊಂತೀರಾ, 10,000 ರೂಪಾಯಿ ಮತ್ತೆ ನಿಮಗೆ ವಾಪಸ್ ಕೊಡ್ತಾರೆ. ಸೊ ದಟ್ ಈಸ್ 100% ರೀಫಂಡಬಲ್. ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳಿಲ್ಲ. ಸೊ ಲೆಟ್ಸ್ ಸಿ ವೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ಬೈಕ್ ಇನ್ ಅವರ್ ಹ್ಯಾಂಡ್ಸ್ ಅಂಡ್ ವೆನ್ ವಿ ಆರ್ ಗೋಯಿಂಗ್ ಟು ಸೆಟ್ ಅವರ್ ನೆಕ್ಸ್ಟ್ ಅಡ್ವೆಂಚರ್, ದ ಲಾಂಗೆಸ್ಟ್ ಅಡ್ವೆಂಚರ್. ಅಂಟಿಲ್ ದ ನೆಕ್ಸ್ಟ್ ಎಪಿಸೋಡ್ ಸ್ನೇಹಿತರೆ, ಹ್ಯಾವ್ ಎ ಲವ್ಲಿ ಡೇ, ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ನೀನೇ ಮುಂದೆ ನೋಡು, ಮಿರರ್ ಅಲ್ಲ. ಮಿರರ್ ನೋಡ್ಬೇಕೇನೋ.